पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಸಂಚಿಕೆ 80. ಹಿಂದಿನ ಸಂಚಿಕೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಹಾಗೂ ಶ್ರೀ ಸುಧೀಂದ್ರರ ಆಶ್ರಯದಲ್ಲಿ ಎಂಬ ಶೀರ್ಷಿಕೆಗಳ ಕುರಿತು ಕೇಳಿದಿರಿ. ಅಧ್ಯಯನ, ಅಧ್ಯಾಪನ ಹಾಗೂ ಇತರೆ 4 ಶೀರ್ಷಿಕೆಗಳೊಂದಿಗೆ ಸಂಚಿಕೆ 80 ಇದೀಗ ನಿಮಗಾಗಿ. ಶ್ರೀ ಸುಧೀಂದ್ರ ತೀರ್ಥರು ಒಂದು ಶುಭ ಮುಹೂರ್ತದಲ್ಲಿ ಶ್ರೀ ಮದಾಚಾರ್ಯರಿಂದ ಆರಂಭಿಸಿ ಅವಿಚ್ಛಿನ್ನವಾಗಿ ಹರಿದು ಬಂದಿದ್ದ ಸತ್ಸಂಪ್ರದಾಯ ಪಾಠ ಪ್ರವಚನ ರಹಸ್ಯವನ್ನು ವೆಂಕಟನಾಥರಿಗೆ ಉಪದೇಶಿಸುತ್ತಾ ಶ್ರೀ ಮದಾಚಾರ್ಯರ ಸಿದ್ಧಾಂತದ ಉದ್ಗ್ರಂಥಗಳು ಹಾಗೂ ಇತರ ಶಾಸ್ತ್ರಗಳ ಪ್ರೌಢ ಗ್ರಂಥಗಳನ್ನು ಟೀಕಾ ಟಿಪ್ಪಣಿಗಳೊಡನೆ ಪಾಠ ಹೇಳಲು ಪ್ರಾರಂಭಿಸಿದರು. ಶ್ರೀ ಸುಧೀಂದ್ರ ಗುರುಗಳು ಹೇಳುತ್ತಿದ್ದ ಪಾಠ ವೈಶಿಷ್ಟ್ಯಪೂರ್ಣವಾಗಿತ್ತು. ಪಾಠ ಹೇಳುವವರಲ್ಲಿ ಭಾರತದಲ್ಲೇ ಪಂಡಿತ ಮಂಡಲಿಯಲ್ಲಿ ಅಗ್ರಮಾನ್ಯರಾದ ಶ್ರೀ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು, ಅವರಲ್ಲಿ ವ್ಯಾಸಂಗ ಮಾಡುವವರು ಸಕಲಶಾಸ್ತ್ರ ಪಾರಂಗತರಾದ ವೆಂಕಟನಾಥಾಚಾರ್ಯರು. ಅಂದ ಮೇಲೆ ಆ ಪಾಠ ಪ್ರವಚನ ವೈಭವ ಹೇಗಿರಬೇಕು? ಅಪೂರ್ವವಾದ ಪ್ರವಚನವನ್ನು ಕೇಳಿ ಆನಂದಿಸಿದವರೇ ಧನ್ಯರು. ಶ್ರೀ ಸುಧೀಂದ್ರರು ಎಲ್ಲ ಶಾಸ್ತ್ರಗಳ ಉದ್ಗ್ರಂಥಗಳನ್ನು ಪಾಠ ಹೇಳುವಾಗ ಅದಕ್ಕೆ ಸಹಾಯಕವಾದ ಇತರ ಶಾಸ್ತ್ರ ಪ್ರಮಾಣಗಳನ್ನು ಉದಾಹರಿಸುತ್ತಾ ಬಹುವಿಧವಾಗಿ ಅಸಂಖ್ಯಗಳನ್ನು ಮಾಡಿ ಅದಕ್ಕೆ ಪ್ರಮಾಣ ಉದಾಹರಣೆ ಪೂರ್ವಕವಾಗಿ ಸಮಾಧಾನ ಹೇಳಿ ವಿದ್ವತ್ಪೂರ್ಣವಾಗಿ ಪಾಠ ಹೇಳುತ್ತಿದ್ದರು. ವೆಂಕಟನಾಥರು ಗುರುಗಳು ಹೇಳಿದ್ದನ್ನು ಕೂಡಲೇ ತಾವು ಅನುವಾದ ಮಾಡಿ ಅದರಲ್ಲಿ ತಮಗೆ ಕಂಡು ಬಂದ ಸಂದೇಹಗಳನ್ನು ಮಂಡಿಸುತ್ತಿದ್ದರು. ಶ್ರೀಯವರು ಶಿಷ್ಯರ ಈ ಪ್ರತಿಭಾ ಕಲ್ಪನಾತಿಶಯ ಚಾತುರ್ಯದಿಂದ ಹರ್ಷಿತರಾಗಿ ಶಿಷ್ಯರ ಅನುಮಾನಗಳನ್ನು ಪರಿಹರಿಸಿ ಮುಂದುವರಿಯುವರು. ಅಂತೆಯೇ ಆ ಪಾಠ ಪ್ರವಚನವು ಅನನ್ಯ ಸಾಧಾರಣವಾಗಿದ್ದು ಸಮಸ್ತ ಪಂಡಿತ ಮಂಡಲಿಯನ್ನು ನಿಬ್ಬರಗೊಳಿಸಿ ಅಮಿತಾನಂದವನ್ನೀಯುತ್ತಿದ್ದಿತು. ವೆಂಕಟನಾಥರು ಸುಧೀಂದ್ರ ಗುರುಗಳಲ್ಲಿ ವ್ಯಾಕರಣ ಮಹಾಭಾಷ್ಯ, ಜಯದೇವನ ಟೀಕೆ, ಮೀಮಾಂಸಾ ಗ್ರಂಥಗಳು, ವಿಖ್ಯಾತವಾದ ಭಾಮತಿ ಗ್ರಂಥ, ಗೌರವಮೀಮಾಂಸ ಗ್ರಂಥ ಅಂದರೆ ಪ್ರಭಾಕರನ ಗ್ರಂಥ ಮತ್ತು ಶ್ರೀ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಮತ್ತಿತರ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಇದರಂತೆ ತಾವು ಅಧ್ಯಯನ ಮಾಡುವುದರ ಜೊತೆಗೆ ಶ್ರೀ ಸುಧೀಂದ್ರರ ಅಣತಿಯಂತೆ ವಿದ್ಯಾಪೀಠದಲ್ಲಿ 106 ಜನ ವಿದ್ಯಾರ್ಥಿಗಳಿಗೆ ವಿವಿಧ ಶಾಸ್ತ್ರ ಗ್ರಂಥಗಳ ಪಾಠ ಹೇಳುತ್ತಿದ್ದರು. ಪ್ರತಿದಿನ ಆಚಾರ್ಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚೆತ್ತು ಸ್ನಾನ, ಸಂಧ್ಯಾ, ಜಪ, ಪಾರಾಯಣ, ದೇವ ಪೂಜಾದಿಗಳನ್ನು ನೆರವೇರಿಸಿ ಶ್ರೀಪಾದಂಗಳವರಲ್ಲಿ ಸರ್ವಜ್ಞ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅನಂತರ ವಿದ್ಯಾಪೀಠದಲ್ಲಿ ಮೊದಲು ಶ್ರೀ ಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು, ಉಪನಿಷದ್ ಭಾಷ್ಯಗಳನ್ನು, 2ನೇ ಯಾಮದಲ್ಲಿ ವ್ಯಾಕರಣ ಮಹಾಭಾಷ್ಯವನ್ನು, ಮಧ್ಯಾಹ್ನ ತರ್ಕಶಾಸ್ತ್ರವನ್ನು, ಸಂಜೆ ಮೀಮಾಂಸಾ ಶಾಸ್ತ್ರವನ್ನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಾ ಕೆಲ ವರ್ಷ ಸಂತೋಷದಿಂದ ಕಾಲ ಕಳೆದರು. ಶ್ರೀ ಸುಧೀಂದ್ರ ತೀರ್ಥರು ಸುಮಾರು 3 ವರ್ಷಗಳ ಕಾಲ ಎಡಬಿಡದೆ ಆಚಾರ್ಯರಿಗೆ ಪಾಠ ಹೇಳಿ ಕೃತಾರ್ಥರಾದರು. ಶ್ರೀ ಮದಾಚಾರ್ಯ ಪರಂಪರಾ ಅವಿಚ್ಛಿನ್ನವಾಗಿ ನಡೆದು ಬಂದ ಸತ್ಸಂಪ್ರದಾಯ ಕ್ರಮದಲ್ಲಿ ವೆಂಕಟನಾಥರಿಗೆ ಸಮಗ್ರ ದ್ವೈತ ಶಾಸ್ತ್ರವನ್ನು, ನ್ಯಾಯ, ಮೀಮಾಂಸಾ, ವ್ಯಾಕರಣ ಶಾಸ್ತ್ರಗಳನ್ನು ಪಾಠ ಹೇಳಿ ಮುಗಿಸಿದರು. ಶ್ರೀ ಸುಧೀಂದ್ರರ ಸಮಸ್ತ ವಿದ್ಯೆಗಳು ವೆಂಕಟನಾಥರಲ್ಲಿ ನೆಲೆಸಿ ಶೋಭಿಸಿತು. ಮುಂದಿನ ಭಾಗ ಶ್ರೀ ಯಾದವೇಂದ್ರರು. ಶ್ರೀ ಸುಧೀಂದ್ರರ ಸನ್ನಿಧಿಯಲ್ಲಿ ಅಧ್ಯಯನ ಮಾಡಿದವರಲ್ಲಿ ಅವರ ಪೂರ್ವಾಶ್ರಮ ಬಂಧುಗಳಲ್ಲಿ ಶಾಸ್ತ್ರಿಕ ಕುಲಸಂಜಾತರಾದ ಶ್ರೀಗಳವರ ಸೋದರಳಿಯಂದಿರೂ ಒಬ್ಬರು. 45 ವರ್ಷದ ಅವರು ಶ್ರೀಯವರಲ್ಲಿ ನ್ಯಾಯ, ವೇದಾಂತಾದಿ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿ ಶ್ರೇಷ್ಠ ಪಂಡಿತರೆಂದು ಖ್ಯಾತರಾಗಿದ್ದರು. ಅವರು ಬಾಲ್ಯದಿಂದಲೂ ಪಾರಮಾರ್ಥಿಕ ಸಾಧನೆಯಲ್ಲಿ ಆಸಕ್ತರಾಗಿದ್ದು ಜ್ಞಾನ, ಭಕ್ತಿ, ವೈರಾಗ್ಯಪೂರ್ಣರಾಗಿ ವೃತನಿಯಮ, ಉಪವಾಸಾದಿಗಳಿಂದ ಪವಿತ್ರ ಜೀವನ ಸಾಗಿಸಿದ್ದರು. ಅವರಿಗೆ ಸನ್ಯಾಸಿಯಾಗುವ ಹಂಬಲವಿತ್ತು. ಅನೇಕ ವೇಳೆ ಸುಧೀಂದ್ರರಲ್ಲಿ ಸನ್ಯಾಸಕ್ಕಾಗಿ ಪ್ರಾರ್ಥಿಸಿದ್ದರು. ಇಂದಲ್ಲ ಮುಂದಾದರೂ ಸೋದರಳಿಯ ಸಂಸಾರಿ ಆಗಬೇಕೆಂದು ಬಯಸುತ್ತಿದ್ದ ಶ್ರೀಗಳವರು ಅವರ ಪ್ರಾರ್ಥನೆಗೆ ಅಷ್ಟಾಗಿ ಗಮನ ನೀಡಿರಲಿಲ್ಲ. ಒಂದು ದಿನ ಅವರು ಏಕಾಂತದಲ್ಲಿ ಗುರುಗಳಿಗೆ ನಮಸ್ಕರಿಸಿ ಸನ್ಯಾಸಾಶ್ರಮ ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸಿದರು.
ಅವರನ್ನು ಪರೀಕ್ಷಿಸಲು ಶ್ರೀ ಸುಧೀಂದ್ರ ತೀರ್ಥರು ನಗುತ್ತಾ, ನಿನಗೆ ಈ ಮಹಾಸಂಸ್ಥಾನಾಧಿಪತ್ಯ ಬೇಕೇ ಅಥವಾ ವಿರಕ್ತಿಯಿಂದ ಬರೀ ಸನ್ಯಾಸವನ್ನು ಬಯಸುವೆಯೋ ಎಂದಾಗ ಅವರು ಕರ ಮುಗಿದು, ಸ್ವಾಮಿ, ನಾನು ನಾನು ವೈರಾಗ್ಯದಿಂದ ಸನ್ಯಾಸಿಯಾಗ ಬಯಸುವನೇ ಹೊರತು ಮಹಾಸಂಸ್ಥಾನಾಧಿಪತ್ಯವನ್ನಲ್ಲ. ನಾನು ಸನ್ಯಾಸಿಯಾಗಿ ಭಗವತ್ತತ್ವಗಳ ಪಾಠ ಪ್ರವಚನ, ದ್ವೈತ ಸಿದ್ಧಾಂತ, ಹರಿಮಹಿಮಾ ಪ್ರಸಾರ, ತಪಸ್ಸು, ತೀರ್ಥಕ್ಷೇತ್ರ ಯಾತ್ರಾದಿಗಳಿಂದ ಶ್ರೀಹರಿಯ ಅನುಗ್ರಹವನ್ನು ಗಳಿಸಿ ಶಾಶ್ವತ ಸುಖಭಾಗಿಯಾಗಲು ಆಶಿಸುತ್ತಿದ್ದೇನೆ. ಮಹಾಸ್ವಾಮಿ, ತಾವು ಪರಮಾನುಗ್ರಹ ಮಾಡಿ ನನಗೆ ಪರಮಹಂಸಾಶ್ರಮವನ್ನು ಕರುಣಿಸಿ ಗುರುಪದೇಶ ಮಾಡಿ ಉದ್ಧರಿಸಬೇಕು ಎಂದು ವಿಜ್ಞಾಪಿಸಿದರು. ಶ್ರೀ ಸುಧೀಂದ್ರರು ಸೋದರಳಿಯನ ಸ್ಪಷ್ಟಾಭಿಪ್ರಾಯ, ವೈರಾಗ್ಯಗಳನ್ನು ಕಂಡು ಆನಂದಿಸಿ, ನಾಳೆ ನಿನಗೆ ಅತ್ಯಾಶ್ರಮ ನೀಡುತ್ತೇವೆ ಎಂದು ಹೇಳಿ ಕಳುಹಿಸಿದರು. ಮರುದಿನ ಶ್ರೀಮಠದ ಸಮಸ್ತ ಜನರ ಸಮಕ್ಷ ಶ್ರೀ ಸುಧೀಂದ್ರರು ಸೋದರಳಿಯನಿಗೆ ಸನ್ಯಾಸ ಸ್ವೀಕಾರಕ್ಕೆ ಫಲಮಂತ್ರಾಕ್ಷತೆ ಕರುಣಿಸಿದರು. ಮರುದಿನ ವಿದ್ಯುಕ್ತ ಪ್ರಕಾರ ಸನ್ಯಾಸ ಸ್ವೀಕರಿಸಿ ಬಂದ ಅವರಿಗೆ ಮಂತ್ರಮುದ್ರಾಧಾರಣ, ಗುರುಪದೇಶಾದಿಗಳನ್ನು ಮಾಡಿ ಶ್ರೀ ಯಾದವೇಂದ್ರ ತೀರ್ಥರೆಂದು ನಾಮಕರಣ ಮಾಡಿ ಆಶೀರ್ವದಿಸಿದರು. ಮತ್ತು ತಾವು ಉಪಾಸನಾ ಮಾಡುತ್ತಿದ್ದ ಶ್ರೀ ಗರುಡ ವಾಹನ ಲಕ್ಷ್ಮೀನಾರಾಯಣ ದೇವರು, ಶ್ರೀಕೃಷ್ಣ, ಶಾಲಿಗ್ರಾಮಗಳು, ಶ್ರೀ ಪ್ರಾಣದೇವರ ಪ್ರತಿಮೆಗಳನ್ನು, ಪೂಜೆಗೆ ಬೇಕಾದ ಎಲ್ಲ ಪಾತ್ರೆ ಪದಾರ್ಥಗಳನ್ನು ಅನುಗ್ರಹಿಸಿದರು. ಶ್ರೀ ಯಾದವೇಂದ್ರ ತೀರ್ಥರು 4 ದಿನ ಗುರುಸೇವೆ ಮಾಡಿಕೊಂಡಿದ್ದು, ಅನಂತರ ಗುರುಗಳ ಅಪ್ಪಣೆ ಪಡೆದು ತೀರ್ಥಕ್ಷೇತ್ರ ಯಾತ್ರೆಗೆ ತೆರಳಿದರು. ಮುಂದಿನ ಭಾಗ ಮಹಾಭಾಷ್ಯಾಚಾರ್ಯರು. ಶ್ರೀ ಸುಧೀಂದ್ರ ತೀರ್ಥರು ಬಹು ವರ್ಷಗಳಿಂದ ಸ್ಥಗಿತವಾಗಿದ್ದ ಮಹಾಸಂಸ್ಥಾನ ಪರಂಪರಾ ಪ್ರಾಪ್ತ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳಲು ಆಶಿಸಿ ಆ ವಿಚಾರವನ್ನು ರಘುನಾಥ ಭೂಪಾಲನಿಗೆ ನಿರುಪದ್ವಾರ ತಿಳಿಸಿದರು. ರಘುನಾಥ ಭೂಪಾಲನು ತನ್ನ ರಾಜ್ಯದ ಎಲ್ಲ ಪ್ರಾಂತ್ಯಾಧಿಕಾರಿಗಳಿಗೂ ರಾಜಗುರು ಶ್ರೀ ಸುಧೀಂದ್ರ ತೀರ್ಥರಿಗೆ ಸಮಸ್ತ ಸೌಕರ್ಯಗಳನ್ನು ಏರ್ಪಡಿಸಿಕೊಟ್ಟು ಗೌರವಿಸಬೇಕೆಂದು ನಿರೂಪ ಹೊರಡಿಸಿದನು. ಶ್ರೀಪಾದಂಗಳವರು ಮಹಾಸಂಸ್ಥಾನದ ಸಕಲ ಪಂಡಿತ ಮಂಡಳಿ, ವಿದ್ಯಾರ್ಥಿಗಳು, ಆಡಳಿತಾಧಿಕಾರಿಗಳು, ಪರಿಜನರು ಹೀಗೆ 100 ಜನರೊಡನೆ ದಿಗ್ವಿಜಯ ಯಾತ್ರೆ ಕೈಗೊಂಡು ಕುಂಭಕೋಣದಿಂದ ಹೊರಟರು. ಹೋದಲ್ಲಿ ರಾಜಕೀಯ ಅಧಿಕಾರಿಗಳು ಅವರನ್ನು ಗೌರವದಿಂದ ಸ್ವಾಗತಿಸಿ ಸಕಲ ಸೌಕರ್ಯಗಳನ್ನು ಏರ್ಪಡಿಸಿಕೊಡುತ್ತಿದ್ದರು. ಸಹಸ್ರಾರು ಜನ ಶಿಷ್ಯ, ಭಕ್ತ, ಧಾರ್ಮಿಕ ಜನರು ಶ್ರೀಯವರ ದರ್ಶನ ಮಾಡಿ ಪಾಠ ಪ್ರವಚನ, ದೇವಪೂಜಾ, ವಿದ್ವಾಂಸರ ತಾತ್ವಿಕ ಧಾರ್ಮಿಕೋಪನ್ಯಾಸ, ಶ್ರೀಗಳವರ ಉಪದೇಶಾದಿಗಳಿಂದ ಧನ್ಯರಾಗುತ್ತಿದ್ದರು. ಹೀಗೆ ಗುರುಗಳ ಸಂಚಾರ ಯಶಸ್ವಿಯಾಗಿ ಜರುಗುತ್ತಿತ್ತು. ಶ್ರೀ ಸುಧೀಂದ್ರರು ಮಹಾಸಂಸ್ಥಾನದೊಡನೆ ರಾಜಮನ್ನಾರಗುಡಿಗೆ ಚಿತ್ತೈಸಿದರು. ಅಲ್ಲಿನ ರಾಜಪ್ರತಿನಿಧಿಯು ರಾಜಗುರುಗಳನ್ನು ರಾಜವೈಭವದಿಂದ ಸ್ವಾಗತಿಸಿ ರಾಜಭವನದಲ್ಲಿ ಬಿಡಾರ ಮಾಡಿಸಿದನು. ಮರುದಿನ ಗುರುಗಳಿಗೆ ಅರಮನೆಯಲ್ಲಿ ಭಿಕ್ಷೆ ಏರ್ಪಡಿಸಿ ವೈಭವದಿಂದ ಅವರನ್ನು ಅರಮನೆಗೆ ಕರೆತಂದು ಪಾದಪೂಜೆ ಮಾಡಿ ಕಾಣಿಕೆ ಅರ್ಪಿಸಿದನು. ಅಂದು ಮಧ್ಯಾಹ್ನ ಶ್ರೀ ಸುಧೀಂದ್ರರು ಪಂಡಿತ ವಿದ್ಯಾರ್ಥಿಗಳೊಡನೆ ಶ್ರೀ ರಾಜಗೋಪಾಲನ ಅಂದರೆ ಶ್ರೀಕೃಷ್ಣನ ದರ್ಶನಕ್ಕಾಗಿ ದೇವಾಲಯಕ್ಕೆ ದಯಮಾಡಿಸಿ ಶ್ರೀಕೃಷ್ಣ ದರ್ಶನದಿಂದ ಹರ್ಷಪುಳಕಿತರಾದರು. ವೆಂಕಟನಾಥಾಚಾರ್ಯರು ಗೋಪಾಲನ ದರ್ಶನದಿಂದ ಪರವಶರಾಗಿ ವೇದ ಮಂತ್ರಗಳಿಂದ ಸ್ತುತಿಸುತ್ತಿರುವಾಗ ಶ್ರೀಕೃಷ್ಣನ ಕೊರಳಲ್ಲಿ ಶೋಭಿಸುತ್ತಿದ್ದ ಪುಷ್ಪಹಾರವು ಕಳಚಿ ಬಿದ್ದಿತು. ಸುಧೀಂದ್ರರು ಮಂದಹಾಸ ಬೀರಿ, ವೆಂಕಟನಾಥರೇ, ಶ್ರೀಕೃಷ್ಣ ವರ ಕರುಣಿಸಿದ್ದಾನೆ. ಶೀಘ್ರದಲ್ಲಿಯೇ ಯಾವುದೋ ಒಂದು ವಿಜಯ ನಿಮಗೆ ದೊರಕಲಿದೆ ಎಂದು ನಮಗನಿಸುತ್ತದೆ ಎಂದು ಹೇಳಿ ಅರ್ಚಕರಿಂದ ಆ ಹಾರವನ್ನು ಆಚಾರ್ಯರ ಕೊರಳಿಗೆ ಹಾಕಿಸಿ ಆಶೀರ್ವದಿಸಿ ಸರ್ವರೊಡನೆ ದೇವಾಲಯದ ಸಭಾಂಗಣಕ್ಕೆ ದಯಮಾಡಿಸಿ ಒಂದು ಭಾಗದಲ್ಲಿ ಆಸನಾಸೀನರಾದರು. ಆ ಸಭಾಂಗಣದ ಉತ್ತರ ಪಾರ್ಶ್ವದಲ್ಲಿ ಅದ್ವೈತ ಸನ್ಯಾಸಿಗಳೊಬ್ಬರು ಮಾಡುತ್ತಿದ್ದ ಉಪನ್ಯಾಸವನ್ನು ಕೇಳುತ್ತಾ 100 ಜನರು ಕುಳಿತಿದ್ದರು. ಅದ್ವೈತ ಸನ್ಯಾಸಿಗಳೊಬ್ಬರು ಮಾಡುತ್ತಿದ್ದ ಉಪನ್ಯಾಸವನ್ನು ಕೇಳುತ್ತಾ 100 ಜನರು ಕುಳಿತಿರುವುದಲ್ಲದೆ ಅದ್ವೈತ ಸನ್ಯಾಸಿಗಳು ಜೀವೇಶ್ವರೈಕ್ಯವನ್ನು ಉಪನ್ಯಾಸ ಮಾಡಹತ್ತಿದರು. ವೆಂಕಟನಾಥರು ಪ್ರಶ್ನಾರ್ಥಕವಾಗಿ ಗುರುಗಳತ್ತ ನೋಡಿದಾಗ ಸುಧೀಂದ್ರರು ಶಿರಕಂಪನ ಮಾಡಿದರು. ಉತ್ಸಾಹಿತರಾದ ವೆಂಕಟನಾಥರು ಮೆಲ್ಲನೆ ಮೇಲೆದ್ದು ಅದ್ವೈತ ಸನ್ಯಾಸಿಗಳ ಮುಂದೆ ಕುಳಿತರು. ರಾಮಚಂದ್ರಾಚಾರ್ಯರೇ ಮುಂತಾಗಿ 5-6 ಜನ ಪಂಡಿತರು ಅವರನ್ನು ಅನುಸರಿಸಿದರು. ವೆಂಕಟನಾಥಾಚಾರ್ಯರು ಅದ್ವೈತ ಸನ್ಯಾಸಿಗಳನ್ನು ನೋಡಿ, ಬ್ರಹ್ಮ ಭಿನ್ನೋ ಜೀವಸಂಗಃ ಕುತಃ. ಸ್ವಾಮಿ, ನೀವು ಅದ್ವೈತ ತತ್ವಗಳನ್ನು ಉಪದೇಶಿಸುತ್ತಿದ್ದೀರಿ. ನಿಮ್ಮ ಮತ ಪ್ರಕ್ರಿಯೆಯಂತೆ ಜೀವ ಬ್ರಹ್ಮರಿಗೆ ಹೇಗೆ ಐಕ್ಯವನ್ನು ಸಾಧಿಸುವಿರಿ ಎಂದು ಪ್ರಶ್ನಿಸಿದರು.
ಅದ್ವೈತ ಸನ್ಯಾಸಿಗಳು ನಗುತ್ತಾ, ಮಿಥ್ಯಾ ಯಸ್ಮಾದ್ವಿಷಂ, ಜಗತ್ತು ಮಿಥ್ಯೆಯಾದ್ದರಿಂದ ಜೀವೇಶ್ವರರಿಗೆ ಐಕ್ಯವು ಸಿದ್ಧವಾಗಿದೆ ಎಂದರು. ಅವರ ಉತ್ತರ ಕೇಳಿ ಅಚ್ಚರಿಗೊಂಡ ವೆಂಕಟನಾಥರು, ಕಿಂಚಾತಃ ನಾತ್ರಮಾನಂ ತ್ವಯೋಕ್ತಂ, ಏನು ಸ್ವಾಮಿ, ಇದರಿಂದ ಜೀವೇಶ್ವರರಿಗೆ ಐಕ್ಯ ಪ್ರತಿಪಾದಕ ಪ್ರಮಾಣವನ್ನು ಹೇಳಿದಂತಾಗಲಿಲ್ಲವಲ್ಲ ಎಂದರು. ಆ ಸನ್ಯಾಸಿಗಳು, ಆಗಲೇ ಹೇಳಿದೆವಲ್ಲ, ಜಗತ್ತು ಸುಳ್ಳಾದ್ದರಿಂದ ಜೀವ ಪರಮಾತ್ಮರಿಗೆ ಐಕ್ಯವೆಂದು. ಆಗ ವೆಂಕಟನಾಥ ನಕ್ಕು, ನಿಮಗೆ ಜೀವ ಬ್ರಹ್ಮೈಕ್ಯಕ್ಕಿಂತಲೂ ಜಗನ್ಮಿಥ್ಯಾತ್ವ ಪ್ರತಿಪಾದನೆಯಲ್ಲಿ ಹೆಚ್ಚು ಪ್ರೇಮವೆಂದು ತೋರುತ್ತದೆ. ಆಗಲಿ, ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಗೆ ಸಾಧಿಸುವಿರಿ? ಆಗ ಅದ್ವೈತ ಸನ್ಯಾಸಿಗಳು ಜೀವ ಬ್ರಹ್ಮೈಕ್ಯಕ್ಕಿಂತಲೂ ಜಗನ್ಮಿಥ್ಯಾತ್ವ ಪ್ರತಿಪಾದನೆಯಲ್ಲೇ ಹೇಳಿದರು. ವೆಂಕಟನಾಥರು ಅದನ್ನು ಖಂಡಿಸಿದರು. ಹೀಗೆ ಅವರಿಬ್ಬರಲ್ಲಿ ವಾದವಾಗಿ ವೆಂಕಟನಾಥರ ವಾದವೈಖರಿಯ ಮುಂದೆ ನಿಲ್ಲಲಾಗದೆ ಅದ್ವೈತ ಸನ್ಯಾಸಿಗಳು ಮೌನ ವಹಿಸಿದರು. ಆಗ ವೆಂಕಟನಾಥ, ಆದ್ದರಿಂದ ನೀವು ಹೇಳುವ ಪ್ರಪಂಚ ಮಿಥ್ಯಾತ್ವವು ಯಾವ ವಿಧದಿಂದಲೂ ಸಿದ್ಧಿಸುವುದಿಲ್ಲವಾದ್ದರಿಂದ ಜಗತ್ತು ಪಾರಮಾರ್ಥಿಕವಾಗಿ ಸತ್ಯವೆಂದು ಸಿದ್ಧವಾಯಿತು. ಅಂದ ಮೇಲೆ ವಿಶ್ವಂ ಮಿಥ್ಯಾ ಯಸ್ಮಾತ್ ಎಂಬ ನಿಮ್ಮ ಮಾತು ಅಸಂಗತವಾಯಿತು. ಕಿಂಚಾತಃ ಜೀವಬ್ರಹ್ಮೈಕ್ಯ ಸಾಧಕ ಪ್ರಮಾಣವನ್ನೇನೂ ನೀವು ನಿರೂಪಿಸಿದಂತಾಗಲಿಲ್ಲ. ಗುರುಗಳು ಮೌನ ವಹಿಸಿದ್ದರಿಂದ ಅವರಿಗೆಲ್ಲಿ ಅಪಜಯವಾಗುವುದು ಎಂಬ ಭಯದಿಂದ ಅವರ ಶಿಷ್ಯರೊಬ್ಬರು ವಾಕ್ಯಾರ್ಥವನ್ನು ಬೇರೆ ದಿಕ್ಕಿಗೆ ತಿರುಗಿಸಲಾಶಿಸಿ ಹೀಗೆ ಗರ್ಜಿಸಿದರು, ಆಚಾರ್ಯರೇ, ನೀವು ಕಿಂಚಾತಃ ಎಂದು ಅಪಶಬ್ದವನ್ನು ಪ್ರಯೋಗಿಸಿದ್ದೀರಿ. ಅದು ಯಾವ ಶಾಸ್ತ್ರದಲ್ಲೂ ಉಕ್ತವಾಗಿಲ್ಲ, ಈವರೆಗೆ ಯಾರೂ ಕೇಳಿಲ್ಲ. ಆಚಾರ್ಯರ ನಕ್ಕು, ವ್ಯಾಕರಣ ಭಾಷ್ಯವನ್ನು ನೀವು ತಿಳಿದಿಲ್ಲವೆಂದು ಅರ್ಥವಾಯಿತು ಎಂದರು. ಆಗ ಮತ್ತೊಬ್ಬ ಶಿಷ್ಯರು, ಮಹಾಭಾಷ್ಯವೆಲ್ಲಿ, ನೀವೆಲ್ಲಿ, ನಿಮಗೆಂಥ ದುರಾಭಿಮಾನ, ವ್ಯಾಕರಣ ಪ್ರತಿಕ್ರಿಯೆಗಳನ್ನು ಕೇಳಿದರೆ ಹೇಳಬಲ್ಲಿರಾ ಎಂದು ಕೇಳುತ್ತಿರುವಂತೆಯೇ ವೆಂಕಟನಾಥರು ಮಹಾಭಾಷ್ಯವನ್ನೇ ಅನುವಾದ ಮಾಡಲಾರಂಭಿಸಿದರು. ಆಗ ಇನ್ನೊಬ್ಬ ಶಿಷ್ಯರು ದಂಡದಿಂದ ಏಟು ತಿಂದ ಸರ್ಪದಂತೆ ಸಿಟ್ಟಿನಿಂದ ಫೂತ್ಕರಿಸುತ್ತಾ, ಆಚಾರ್ಯರೇ, ಪ್ಲಾಧಾತುವಿನ ಎಂಗ್ಲುವಂತದ ರೂಪವನ್ನು ಶತ್ರಂತದ ರೂಪವನ್ನು ಎನ್ನುತ್ತಿರುವಂತೆಯೇ ಅರ್ಧೋಕ್ತಿಯಲ್ಲಿಯೇ ವೆಂಕಟನಾಥರು ಪಾಪ್ಸತ್ ಎಂದು ಅದರ ರೂಪವನ್ನು ಹೇಳಿ ಆ ವಾದಿಯನ್ನು ಇದೇ ಪ್ಸಾ ಧಾತುವಿನ ಯುಗಂತ ರೂಪವೇನು ಹೇಳಿರಿ ಎಂದು ಪ್ರಶ್ನಿಸಿದರು. ವೆಂಕಟನಾಥರ ವ್ಯಾಕರಣಶಾಸ್ತ್ರ ಪ್ರೌಢಿಮೆ, ಅತಿ ಕ್ಲಿಷ್ಟವಾದ ಧಾತುರೂಪವನ್ನು ಲೀಲಾಜಾಲವಾಗಿ ಹೇಳಿದವರ ಪ್ರತಿಭೆಗಳನ್ನು ಕಂಡು ಆ ವಾದಿಗಳು ಆಚಾರ್ಯರ ಪ್ರಶ್ನೆಗೆ ಉತ್ತರಿಸಲಾಗದೆ ತಲೆ ತಗ್ಗಿಸಿ ನಿಂತರು. ವೆಂಕಟನಾಥರು, ಸ್ವಾಮಿ, ನಿಮ್ಮ ಪ್ರಶ್ನೆಗೆ ಪ್ಸಾ ಧಾತುವಿನ ಎಂಗ್ಲುಲಂತ ರೂಪವನ್ನು ಹೇಳಿದ್ದೇನೆ. ನಿಮ್ಮ ಶಿಷ್ಯರು ನಾನು ಪ್ರಶ್ನಿಸಿದ ಯಗಂತ ರೂಪವನ್ನು ಹೇಳಲು ಅಸಮರ್ಥರಾಗಿದ್ದಾರೆ. ನೀವಾದರೂ ಉತ್ತರ ಹೇಳಬಲ್ಲಿರಾ ಎಂದು ಕೇಳಿದರು. ಅದ್ವೈತಿ ಸನ್ಯಾಸಿಗಳು ಬಹುಕಾಲ ಯೋಚಿಸಿದರು. ರೂಪ ಹೇಳಲು ಬಹುವಿಧವಾಗಿ ಆಲೋಚಿಸಿದರೂ ಅವರಿಗೆ ಪ್ಸಾ ಧಾತುವಿನ ಯುಗಂತ ರೂಪವೇನೆಂದು ತಿಳಿಯಲಿಲ್ಲ. ಉತ್ತರ ಹೇಳಲಾಗದೆ ಅವರ ಶಿಷ್ಯರು ಮೌನವಹಿಸಿದರು. ಸಭಿಕರು ವೆಂಕಟನಾಥರ ವಾದಚಾತುರ್ಯವನ್ನು ಶ್ಲಾಘಿಸಿ ಜಯಕಾರ ಮಾಡಿದರು. ಶ್ರೀ ಸುಧೀಂದ್ರರಿಗೆ ಶಿಷ್ಯರ ವಿಜಯದಿಂದ ಅಪಾರ ಸಂತೋಷವಾಯಿತು. ಆಚಾರ್ಯ, ಶ್ರೀಕೃಷ್ಣ ವರಪ್ರಸಾದ ನೋಡಿದಿರಾ? ಹೇಗೆ ಕ್ಷಿಪ್ರವಾಗಿ ನಿಮಗೆ ಜಯಪ್ರದವಾಯಿತು ಎಂದು ಆಚಾರ್ಯರನ್ನು ಶ್ಲಾಘಿಸಿ ಎಲ್ಲರೊಡನೆ ಬಿಡಾರಕ್ಕೆ ದಯಮಾಡಿಸಿದರು. ಅಂದು ಸಂಜೆಯ ರಾಜಭವನದಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಸಮಾರಂಭ ಜರುಗಿತು. ಗುರುಗಳ ಅಪ್ಪಣೆಯಂತೆ ಪಂಡಿತರು ಕೃಷ್ಣನ ಗುಡಿಯಲ್ಲಿ ವೆಂಕಟನಾಥರು ಅದ್ವೈತೀಯ ಸನ್ಯಾಸಿಗಳನ್ನು ವಾಕ್ಯಾರ್ಥದಲ್ಲಿ ಸೋಲಿಸಿ ವಿಜಯ ಗಳಿಸಿದ್ದನ್ನು ವರ್ಣಿಸಿ ಪ್ರಶಂಸಿಸಿ ಭಾಷಣ ಮಾಡಿದರು. ಅನಂತರ ಶ್ರೀ ಸುಧೀಂದ್ರ ತೀರ್ಥರು, ಆಚಾರ್ಯರು ತಮ್ಮಲ್ಲೇ ವ್ಯಾಕರಣ ಮಹಾಭಾಷ್ಯವನ್ನು ಅಧ್ಯಯನ ಮಾಡಿದರೂ ಅವರು ವ್ಯಾಕರಣ ಶಾಸ್ತ್ರದಲ್ಲಿ ಇಂದು ತೋರಿದ ಪ್ರೌಢಮೆಯನ್ನು ಹಿಂದೆಂದೂ ತಾವು ಕಂಡಿರಲಿಲ್ಲವೆಂದು, ಪರವಾದಿಗಳನ್ನು ಜಯಿಸಿ ಆಚಾರ್ಯರೆಂದು ನಮಗೆ ಪರಮಾನಂದವನ್ನುಂಟು ಮಾಡಿದ್ದಾರೆ ಮುಂತಾಗಿ ಹೇಳಿ ಆ ಮಹಾ ವಿದ್ವತ್ಸಭೆಯಲ್ಲಿ ಸಕಲ ಪಂಡಿತರು ಧರ್ಮಾಭಿಮಾನಿಗಳ ಸಮಕ್ಷ ವೆಂಕಟನಾಥಾಚಾರ್ಯರಿಗೆ ಪಂಡಿತ ಪ್ರಪಂಚದಲ್ಲಿ ಅಸಾಧಾರಣವೆಂದು ಭಾವಿಸಲಾಗಿರುವ ಮತ್ತು ಪ್ರಾಚೀನ ವಿದ್ವಜ್ಜನ ಯೋಗ್ಯವಾದ ಮಹಾಭಾಷಾಚಾರ್ಯ ಎಂಬ ಪ್ರಶಸ್ತಿಯನ್ನಿತ್ತು ಗೌರವಿಸಿದರು. ಸಮಸ್ತ ಸಭಿಕರು ಆನಂದದಿಂದ ಮಹಾಭಾಷಾಚಾರ್ಯ ವೆಂಕಟನಾಥಾಚಾರ್ಯರಿಗೆ ಜಯವಾಗಲಿ ಎಂದು ಹರ್ಷಧ್ವನಿ ಮಾಡಿದರು. ಶ್ರೀಯವರ ಪರಮಾನುಗ್ರಹದಿಂದ ಮುದಿಸಿದ ವೆಂಕಟನಾಥರು ವಿನೀತರಾಗಿ ಶ್ರೀಯವರಿಗೆ ತಮ್ಮ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಸೂಕ್ತ ರೀತಿಯಲ್ಲಿ ಭಾಷಣ ಮಾಡಿದರು. ಸಕಲ ಕಲಾವಲ್ಲಭ ವೈಣಿಕ ಚಕ್ರವರ್ತಿಗಳು ಮಹಾಭಾಷಾಚಾರ್ಯ ಬಿರುದಾಲಂಕೃತರಾಗಿ ಕಂಗೊಳಿಸಿದರು. ಶ್ರೀ ಸುಧೀಂದ್ರರು
ಸಂಚಾರ ಕ್ರಮದಲ್ಲಿ ತಂಜಾವೂರಿಗೆ ದಯಮಾಡಿಸಿದರು. ರಘುನಾಥ ಭೂಪಾಲನು ರಾಜಧಾನಿಯಲ್ಲಿ ಇರಲಿಲ್ಲವಾದ್ದರಿಂದ ದರ್ಬಾರಿನ ಪ್ರಮುಖ ಪಂಡಿತರು, ಮಂತ್ರಿಗಳು ಆದ ಯಜ್ಞನಾರಾಯಣ ದೀಕ್ಷಿತರು ರಾಜಗುರುಗಳನ್ನು ವೈಭವದಿಂದ ಸ್ವಾಗತಿಸಿ ಭವ್ಯ ಮಂದಿರದಲ್ಲಿ ಬಿಡಾರ ಮಾಡಿಸಿದರು. ಮುಂದಿನ ಭಾಗ ರಘುನಾಥ ಭೂಪಾಲ. ತಂಜಾಪುರಾಧೀಶನಾಗಿದ್ದ ಚವ್ವಪ್ಪ ನಾಯಕನ ಪೌತ್ರನಾದ ರಘುನಾಥ ಭೂಪಾಲನು 1594 ಹಾಗೆ ಪಟ್ಟಕ್ಕೆ ಬಂದನು. ರಘುನಾಥನು ಬಾಲ್ಯದಿಂದಲೂ ಶ್ರೀ ಸುಧೀಂದ್ರ ಗುರುಗಳಲ್ಲಿ ಕಾವ್ಯ ನಾಟಕಾಲಂಕಾರಾದಿ ಸಾಹಿತ್ಯ ನ್ಯಾಯಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಶ್ರೇಷ್ಠ ಸಾಹಿತಿ ಎನಿಸಿದ್ದನು ಮತ್ತು ವೀಣಾ ತಿಮ್ಮಣ್ಣಾಚಾರ್ಯರು ಹಾಗೂ ಇತರ ವಿದ್ವಾಂಸರಿಂದ ಸಂಗೀತ ವೀಣಾವಾದನ ಕಲೆಯನ್ನು ಅಭ್ಯಾಸ ಮಾಡಿ ಸಂಗೀತ ಸಾಹಿತ್ಯ ಪ್ರವೀಣನೆನಿಸಿದ್ದನು. ಶ್ರೀ ವಿಜೇಂದ್ರರು ಶ್ರೀ ಸುಧೀಂದ್ರರುಗಳಲ್ಲಿ ಅಪಾರ ಭಕ್ತಿ ಗೌರವಗಳಿಟ್ಟು ಅವರ ಉಪದೇಶ ಸಲಹೆಗಳಂತೆ ನಡೆದು ಪ್ರಜಾರಂಜಕ ರಾಜನೆನಿಸಿ ಖ್ಯಾತಿ ಗಳಿಸಿದ್ದನು. ಕನ್ನಡ ಸಾಮ್ರಾಜ್ಯಕ್ಕೆ ವಿಧೇಯತೆಯಿಂದ ನಡೆದುಕೊಳ್ಳುತ್ತಿದ್ದ ರಘುನಾಥನು ವೆಂಕಟಪತಿ ಮಹಾರಾಜರ ನಂತರ ಪಟ್ಟಕ್ಕಾಗಿ ಜರುಗಿದ ಕದನದಲ್ಲಿ ಲಕ್ಷ್ಮಣನಾಯಕನಿಗೆ ಸಹಾಯಕನಾಗಿದ್ದು ನಿಜವಾದ ಹಕ್ಕುದಾರನಾದ ಇಮ್ಮಡಿ ಶ್ರೀರಂಗರಾಜನನ್ನು ತನ್ನ ರಾಜಧಾನಿಯಲ್ಲಿಟ್ಟುಕೊಂಡು ಕಾಪಾಡಿ ಜಗ್ಗರಾಯನೊಡನೆ ನಡೆದ ಹೋರಾಟದಲ್ಲಿ ನಾಯಕನಿಗೆ ಬೆಂಬಲಿಗನಾಗಿ ಕಾದಾಡಿ ವಿಜಯ ಗಳಿಸಿ ಇಮ್ಮಡಿ ಶ್ರೀರಂಗರಾಜನನ್ನು ಕನ್ನಡ ಸಾಮ್ರಾಜ್ಯಾಧಿಪತಿಯನ್ನಾಗಿ ಮಾಡಿ ಸರ್ವರ ಗೌರವಕ್ಕೆ ಪಾತ್ರನಾದನು. ಇದರಂತೆ ಅಸಹಾಯಶೂರನಾದ ರಘುನಾಥ ಭೂಪಾಲನು ಪೋರ್ಚುಗೀಸರನ್ನು ಯುದ್ಧದಲ್ಲಿ ಸೋಲಿಸಿ ಅವರು ಮತ್ತೆ ತಲೆ ಎತ್ತದಂತೆ ಮಾಡಿ ಜಾಗ್ನಾ ದ್ವೀಪವನ್ನು ನೇಪಾಳದ ದೊರೆಗೆ ಬಿಡಿಸಿಕೊಟ್ಟು ಅವನನ್ನು ತನ್ನ ಅಧೀನ ರಾಜನನ್ನಾಗಿ ಮಾಡಿಕೊಂಡು ವಿಜಯ ವಿಕ್ರಾಂತ ಎಂಬ ಬಿರುದಿನಿಂದ ಶೋಭಿಸಿದನು. ರಘುನಾಥ ಭೂಪಾಲನು ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ಪ್ರವೀಣನಾಗಿ ಉತ್ತಮ ಕವಿಯಾಗಿ ನ್ಯಾಯ ವ್ಯಾಕರಣಗಳಲ್ಲಿ ನುರಿತವನಾಗಿ ಪಂಡಿತರು, ಕವಿಗಳು, ಸಾಹಿತಿಗಳು, ಸಂಗೀತಗಾರರು ಇನ್ನಿತರ ಕಲೆಗಾರರಿಗೆ ಆಶ್ರಯವಿತ್ತು ವಿದ್ಯಾಪಕ್ಷಪಾತಿ ಎನಿಸಿದ್ದನು. ಬಾಲ್ಯದಲ್ಲಿಯೇ ಒಂದು ವಿದ್ವತ್ಸಭೆಯಲ್ಲಿ ಪಾರಿಜಾತ ಹರಣ ಎಂಬ ಪುಟ್ಟ ಕಾವ್ಯವನ್ನು ರಚಿಸಿ ಶ್ರೀ ಸುಧೀಂದ್ರ ಗುರುಗಳ ಇತರ ಪಂಡಿತರ ಪ್ರಶಂಸೆಗೆ ಪಾತ್ರನಾದನು. ಅವನು ಸಂಸ್ಕೃತ, ಆಂಧ್ರ, ಕನ್ನಡ ಭಾಷೆಗಳಲ್ಲಿ ಅನೇಕ ಪ್ರಬಂಧಗಳನ್ನು ರಚಿಸಿ ಪ್ರಖ್ಯಾತನಾದನು. ಇದರಿಂದ ಗುರುಗಳಿಗೆ ತಕ್ಕ ಶಿಷ್ಯನೆಂಬ ಕೀರ್ತಿ ದಕ್ಷಿಣ ಭಾರತದಲ್ಲೆಲ್ಲ ಹರಡಿತು. ರಘುನಾಥ ನಾಯಕನು ರಚಿಸಿದ ಆಂಧ್ರ ರಾಮಾಯಣವು ಯುಬುಧ ಪ್ರಪಂಚದಲ್ಲಿ ಹೆಸರಾಗಿದೆ. ಅದರ ಸ್ವಾರಸ್ಯವನ್ನು ಕಂಡು ಮಧುರವಾಣಿ ಎಂಬ ಕವಿಯಿತ್ರಿಯು ಅದನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದಳು. ನಾಯಕನ ಸದ್ಗುಣಗಳಿಂದ ಪ್ರಭಾವಿತಳಾದ ರಾಮಭದ್ರಾಂಬೆ ಎಂಬ ಸಂಸ್ಕೃತ ಕವಿಯಿತ್ರಿಯು ರಘುನಾಥಾಭ್ಯುದಯ ಎಂಬ ಗ್ರಂಥವನ್ನು ರಚಿಸಿ ವಿದ್ವಾಂಸರ ಗೌರವಕ್ಕೆ ಪಾತ್ರಳಾದಳು. ಈ ಇಬ್ಬರು ಕವಿಯಿತ್ರಿಯರು ರಾಜನ ಆಸ್ಥಾನದಲ್ಲಿ ಶೋಭಿಸಿದರು. ದರ್ಬಾರಿನ ಶ್ರೇಷ್ಠ ಪಂಡಿತರು ಕವಿಗಳು ಆದ ಕೃಷ್ಣಾಧ್ವರಿ ಕವಿಗಳು ಎಂಬವರು ರಘುನಾಥನನ್ನು ನಾಯಕನನ್ನಾಗಿ ವರ್ಣಿಸಿ ರಘುನಾಥ ಭೂಪಾಲಿಯಂ ಎಂಬ ಅಸದೃಶ ಅಲಂಕಾರ ಗ್ರಂಥವನ್ನು ರಚಿಸಿದರು. ಮುಂದೆ ಅನೇಕ ಪಂಡಿತರ ರಘುನಾಥ ಭೂಪಾಲನ ಪ್ರಾರ್ಥನೆಯಂತೆ ಶ್ರೀ ವಿಜೇಂದ್ರ ಗುರುಗಳ ಆಜ್ಞೆಯಂತೆ ಶ್ರೀ ಸುಧೀಂದ್ರ ತೀರ್ಥರು ರಘುನಾಥ ಭೂಪಾಲಿಯಕ್ಕೆ ಅನಿತರ ಸಾಧಾರಣವಾದ ಹೆಸರಿಗೆ ತಕ್ಕಂತೆ ವಿಸ್ತಾರವಾದ ಸಾಹಿತ್ಯ ಸಾಮ್ರಾಜ್ಯಂ ಎಂಬ ಪ್ರೌಢ ವ್ಯಾಖ್ಯಾನವನ್ನು ರಚಿಸಿ ರಘುನಾಥ ಭೂಪಾಲಿಯ ಗ್ರಂಥವು ಸಾರಸ್ವತ ಪ್ರಪಂಚದಲ್ಲಿ ಕೀರ್ತಿ ಗಳಿಸುವಂತೆ ಮಾಡಿ ಅನುಗ್ರಹಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ರಘುನಾಥ ಭೂಪಾಲನು ಸಂಗೀತ ಸುಧಾ ಎಂಬ ಸಂಗೀತ ಶಾಸ್ತ್ರ ಗ್ರಂಥವನ್ನು ರಚಿಸಿದ್ದಾನೆ. ಜಯಂತ ಸೇನಾ ಮುಂತಾದ ಹೊಸರಾಗಗಳನ್ನು, ರಾಮಾನಂದ ಮುಂತಾದ ನೂತನ ತಾಳಗಳನ್ನು ಕಂಡುಹಿಡಿದಿರುವುದಲ್ಲದೆ ತನ್ನ ಹೆಸರಿನ ಒಂದು ತಂತ್ರಿ ವಾದ್ಯವನ್ನು ಕಂಡುಹಿಡಿದು ಎಲ್ಲ ಪ್ರಸಿದ್ಧ ರಾಗಗಳನ್ನು ಆ ವಾದ್ಯದಲ್ಲಿ ನುಡಿಸಲು ಅನುಕೂಲಪಡಿಸಿಕೊಟ್ಟು ಕರ್ನಾಟಕ ಸಂಗೀತಕ್ಕೆ ಅಪೂರ್ವ ಕೊಡುಗೆಗಳನ್ನು ಅರ್ಪಿಸಿದ್ದಾನೆ. ತನ್ನ ಈ ಎಲ್ಲ ಅಭ್ಯುದಯ ಕೀರ್ತಿಗಳಿಗೆ ಗುರುಗಳಾದ ಶ್ರೀ ಸುಧೀಂದ್ರ ಗುರುಗಳ ಅನುಗ್ರಹವೇ ಕಾರಣವೆಂದು ನಂಬಿ ಅವರನ್ನು ರಾಜಗುರುಗಳನ್ನಾಗಿ ಮಾಡಿಕೊಂಡು ಅವರ ಉಪದೇಶದಂತೆ ರಾಜ್ಯಭಾರ ಮಾಡುತ್ತಾ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸಮರ್ಥನಾದ ರಾಜನೆಂದು ಕೀರ್ತಿ ಗಳಿಸಿದನು. ಮುಂದಿನ ಭಾಗ ತಂಜಾಪುರದಲ್ಲಿ ದಿಗ್ವಿಜಯ. ಶ್ರೀಯಜ್ಞ ನಾರಾಯಣ ದೀಕ್ಷಿತರ ನಾಯಕತ್ವದಲ್ಲಿ ಅರಮನೆಯ ಅಧಿಕಾರಿಗಳು ದರ್ಬಾರಿನ ಸಮಸ್ತ ಪಂಡಿತರು ಶ್ರೀ ಸುಧೀಂದ್ರರನ್ನು ಗೌರವದಿಂದ ಕರೆತಂದು ಉಚ್ಚಾಸನದಲ್ಲಿ ಕೂಡಿಸಿದರು. ರಾಜಪ್ರತಿನಿಧಿಗಳು ಗುರುಗಳಿಗೆ ಪಾದಪೂಜೆ ಮಾಡಿ ಕಾಣಿಕೆ ಸಮರ್ಪಿಸಿದ ಮೇಲೆ ಶ್ರೀ ಸುಧೀಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ವಿದ್ವತ್ಸಭೆ ಪ್ರಾರಂಭವಾಯಿತು. ರಾಜಾಸ್ಥಾನದಲ್ಲಿ 100 ಜನ ಪಂಡಿತರು, ಕವಿಗಳು, ವೇದ ವಿದ್ಯಾ ವಿಶಾರದರು, ಕಲೆಗಾರರಿದ್ದರು. ಅವರೆಲ್ಲರೂ ಶ್ರೀ ಸುಧೀಂದ್ರರಲ್ಲಿ ಬಹುಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಎಲ್ಲ ಕಡೆ ಇರುವಂತೆ ಆ ದರ್ಬಾರಿನಲ್ಲೂ ಕೆಲ ಅಸೂಯಾಪರರಾದ ಪಂಡಿತರಿದ್ದರು. ಶ್ರೀ ಸುಧೀಂದ್ರ ತೀರ್ಥರಿಗೆ ಸಲ್ಲುತ್ತಿದ್ದ ಅಸಾಧಾರಣ ಮರ್ಯಾದೆಯನ್ನು ಕಂಡು ಅಸೂಯಾಪರರಾದ ಪಂಡಿತರು ಕುದಿಯುತ್ತಿದ್ದರು. ಶ್ರೀ ಸುಧೀಂದ್ರರಿಗೆ
ಅಗೌರವವಾಗುವಂತೆ ಮಾಡಲು ಅವರು ಸಮಯ ನಿರೀಕ್ಷಣೆಯಲ್ಲಿದ್ದರು. ಆ ಕುಹಕಿಗಳ ಗುಂಪಿಗೆ ಶುಲ್ಬ ಸೂತ್ರಕ್ಕೆ ವ್ಯಾಖ್ಯಾಕಾರರು, ಯಜ್ಞಯಾಗಾದಿಗಳಲ್ಲಿ ಪರಿಣಿತರು ಆದ ಶ್ಯಾಮದೀಕ್ಷಿತರೆಂಬುವರು ನಾಯಕರಾಗಿದ್ದರು. ಶ್ರೀ ಸುಧೀಂದ್ರರು ತಂಜಾವೂರಿಗೆ ಬಂದಿದ್ದರಿಂದ ಅಸೂಯ ಪರರಿಗೆ ತಮ್ಮ ಆಸೆಯನ್ನು ಪೂರ್ಣಗೊಳಿಸಲು ಅವಕಾಶ ದೊರೆತಂತಾಯಿತು. ವೆಂಕಟನಾಥರನ್ನು ವಾದಕ್ಕೆಳೆದು ಸೋಲಿಸಿಬಿಟ್ಟರೆ ಸುಧೀಂದ್ರರ ಮುಖಭಂಗ ಮಾಡಿದಂತಾಗುವುದೆಂದು ಯೋಚಿಸಿ ಕುಹಕಿಗಳು ಶ್ಯಾಮದೀಕ್ಷಿತರನ್ನು ಸ್ತುತಿಸಿ ಪ್ರಚೋದಿಸಿ ವೆಂಕಟನಾಥರನ್ನು ಪರಾಭವಗೊಳಿಸಬೇಕೆಂದು ದುಂಬಾಲು ಬಿದ್ದರು. ಪಾಂಡಿತ್ಯ ಗರ್ವದಿಂದ ಬೀಗುತ್ತಿದ್ದ ಶ್ಯಾಮದೀಕ್ಷಿತರು ವೆಂಕಟನಾಥರನ್ನು ಸೋಲಿಸುವುದಾಗಿ ಭರವಸೆ ನೀಡಿದರು. ಈ ವಿದ್ವೇಷದ ಹಿನ್ನೆಲೆಯನ್ನು ಅರಿಯದ ಯಜ್ಞನಾರಾಯಣ ದೀಕ್ಷಿತರು ಶ್ರೀ ಸುಧೀಂದ್ರ ಗುರುಗಳಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿಯೇ ಮೊದಲು ವಾಕ್ಯಾರ್ಥವಾಗಬೇಕೆಂದು ವಿಜ್ಞಾಪಿಸಿ ಅದರಂತೆ ಸಭೆಯಲ್ಲಿ ಘೋಷಿಸಿದರು. ಆಗ ಶ್ಯಾಮದೀಕ್ಷಿತರು ಮತ್ತು ಅವರ ಹಿಂಬಾಲಕರು ವೇದಿಕೆಯನ್ನೇರಿ ಕುಳಿತರು. ಶ್ರೀಯವರ ಇಂಗಿತವನ್ನರಿತ ವೆಂಕಟನಾಥಾಚಾರ್ಯರು ತಾವು ವೇದಿಕೆ ಹತ್ತಿ ಕುಳಿತರು. ವಾದ ನಿಯಮ ಮಧ್ಯಸ್ಥರನ್ನು ಏರ್ಪಡಿಸಿದ ಮೇಲೆ ವಾಕ್ಯಾರ್ಥ ಪ್ರಾರಂಭವಾಯಿತು. ವೆಂಕಟನಾಥರ ಭವ್ಯ ವ್ಯಕ್ತಿತ್ವ ತೇಜಸ್ಸುಗಳಿಂದ ವಿಚಲಿತರಾದರೂ ಮೊದಲು ಶ್ಯಾಮದೀಕ್ಷಿತರೇ ಪೂರ್ವಪಕ್ಷ ಮಾಡಿದರು. ಪೂರ್ವಪಕ್ಷವನ್ನಾಲಿಸಿ ಅವರ ಅನುಯಾಯಿಗಳು ಉಬ್ಬಿದರು. ಪಂಡಿತರು ತಲೆದೋಗಿದರು. ಸುಧೀಂದ್ರರು ನಸುನಕ್ಕರು. ವೆಂಕಟನಾಥರು ದೀಕ್ಷಿತರ ಪೂರ್ವಪಕ್ಷವನ್ನು ಖಂಡಿಸಿ ಅದರ ಮೇಲೆ ದೋಷ ಹೇಳಿದರು. ಆಚಾರ್ಯರ ನಿರರ್ಗಳ ವಾಗ್ವೈಖರಿಯನ್ನು ಕಂಡು ಯಜ್ಞನಾರಾಯಣ ದೀಕ್ಷಿತರು ಸಾಧು ಸಾಧು ಎಂದು ತಲೆದೂಗಿದರು. ಇದರಿಂದ ಶ್ಯಾಮದೀಕ್ಷಿತರಿಗೆ ಅವಮಾನವಾದಂತಾಯಿತು. ಮುಖ ಬೆವರಿತು. ಅವರು ಯಜ್ಞ ಪ್ರಕರಣಕ್ಕೆ ಸಂಬಂಧಿಸಿದ ಶುಲ್ಬ ಸೂತ್ರದ ಒಂದು ಕ್ಲಿಷ್ಟವಾದ ಘಟ್ಟವನ್ನು ಆರಿಸಿಕೊಂಡು ಪ್ರಬಲ ರೀತಿಯಲ್ಲೇ ಪೂರ್ವಪಕ್ಷ ಮಾಡಿದರು. ತಮ್ಮ ಪೂರ್ವಪಕ್ಷವನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿರುವಾಗ ಈ ತರುಣ ವಿದ್ವಾಂಸ ಅದನ್ನು ಸುಲಭವಾಗಿ ಖಂಡಿಸಿ ದೋಷ ಹೇಳಿದನಲ್ಲ ಎಂದು ಬೆರಗಾದರು. ಮತ್ತೆ ಅದನ್ನೇ ಬಲಪಡಿಸಿ ಅನೇಕ ಪ್ರಮಾಣಗಳನ್ನು ಉದಾಹರಿಸಿ, ಆಚಾರ್ಯರೇ, ಇದಕ್ಕೆ ಏನು ಹೇಳುವಿರಿ ಎಂದು ಸವಾಲಿಸಿದರು. ವೆಂಕಟನಾಥ ನಗುತ್ತಾ, ದೀಕ್ಷಿತರೇ, ವಿದ್ವತ್ಪೂರ್ಣವಾಗಿ ಅನುವಾದ ಮಾಡಿದಿರಿ. ಪೂರ್ವಪಕ್ಷವನ್ನು ಬಲಪಡಿಸಲು ಪ್ರಮಾಣಗಳನ್ನು ಉದಾಹರಿಸಿರುವಿರಿ. ಆದರೆ ಅವು ಪೂರ್ವಪಕ್ಷ ಸಾಧಕ ಪ್ರಮಾಣಗಳಲ್ಲ ಎಂದರು. ಅದರಿಂದ ದೀಕ್ಷಿತರು ಸಿಡಿಮಿಡಿಗುಟ್ಟುತ್ತಾ, ವಾಗಾಡಂಬರದಿಂದ ಪ್ರಯೋಜನವಿಲ್ಲ. ನೀವೀಗ ಆಡಿದ ಮಾತನ್ನು ಪ್ರಮಾಣಪೂರ್ವಕವಾಗಿ ಸಾಧಿಸಬಲ್ಲಿರಾ ಎಂದರು. ವೆಂಕಟನಾಥರು, ಸ್ವಾಮಿ, ನಿಮ್ಮ ಪೂರ್ವಪಕ್ಷಕ್ಕೆ ಉದಾಹರಿತ ಪ್ರಮಾಣಗಳು ಸಾಧಕವಲ್ಲ ಎಂದು ಹೇಳಿ ಅದೆಂತೂ ಸಾಧಕವಲ್ಲವೆಂಬುದನ್ನು ತೋರಿಸಿಕೊಟ್ಟು ದೀಕ್ಷಿತರ ವಾದವನ್ನು ಶತಶಃ ಖಂಡಿಸಿದರು. ಮೀಮಾಂಸದಲ್ಲಿ ಆಚಾರ್ಯರಿಗಿರುವ ಅಗಾಧ ಪಾಂಡಿತ್ಯ, ಪ್ರತಿಭೆ, ಅನುವಾದ ಕ್ರಮಗಳನ್ನು ಕಂಡು ಸಮಗ್ರ ವಿದ್ವತ್ಸಭೆಯು ತಲೆದೂಗಿ ಕರತಾಡನ ಮಾಡಿತು. ಅಸೂಯಾಪರ ಪಂಡಿತರ ಮುಖ ಕಳೆಗುಂದಿತು. ದೀಕ್ಷಿತರು ಅಪ್ರತಿಭರಾದರು. ಆದರೂ ಛಲ ಬಿಡದೆ ವಾದಿಸಹತ್ತಿದರು. ಅದರಿಂದ ಪೂರ್ವಾಗ್ರಹ ದೂಷಿತರಾದ ಅವರ ವಾದ ಅಸಂಬದ್ಧವಾಗಿ ಹತ್ತಿತು. ಹೇರಳವಾಗಿ ಸ್ವವ್ಯಾಹತಿಗಳಾಗಲಾರಂಭಿಸಿತು. ದೀಕ್ಷಿತರು ವಿತ್ತಂಡ ವಾದಕ್ಕಿಳಿದುದನ್ನು ಕಂಡು ವಿದ್ವನ್ಮಂಡಲಿ ವಿಷಾದಿಸಿತು. ಮಧ್ಯಸ್ಥರು ದೀಕ್ಷಿತರನ್ನು ಎಚ್ಚರಿಸಿದರು. ಆಗ ವೆಂಕಟನಾಥರು ಶ್ಯಾಮದೀಕ್ಷಿತರ ಎಲ್ಲ ವಾದಗಳನ್ನು ಖಂಡಿಸಿ ಅದರ ಮೇಲೆ ಅನೇಕ ಕೋಟೆಗಳನ್ನೇರಿಸಿ ಇದಕ್ಕೆ ಉತ್ತರವನ್ನು ಹೇಳಿ ಎಂದು ದೀಕ್ಷಿತರನ್ನು ಪ್ರಶ್ನಿಸಿದರು. ಪಾಪ, ದೀಕ್ಷಿತರು ವಾದ ಪ್ರಾರಂಭದಿಂದಲೇ ಅಡ್ಡಮಾರ್ಗ ಹಿಡಿದಿದ್ದರಿಂದ ಅದನ್ನು ಸರಿಪಡಿಸಿಕೊಂಡು ಶಾಸ್ತ್ರೀಯ ಕ್ರಮದಲ್ಲಿ ವಾದಿಸಲು ಸಾಧ್ಯವಾಗಲಿಲ್ಲ. ವಾದ ಮಧ್ಯಸ್ಥರು ವೆಂಕಟನಾಥರು ವಿಜಯ ಗಳಿಸಿದರೆಂದು ಸಾರಿದರು. ಸಭಾಸದರು ಜಯಕಾರಗಳಿಂದ ಆಚಾರ್ಯರನ್ನು ಪ್ರಶಂಸಿಸಿದರು. ಶ್ರೀ ಸುಧೀಂದ್ರರಿಗಾದ ಆನಂದ ವರ್ಣನಾತೀತ. ಗುಣಗ್ರಾಹಿಗಳಾದ ಯಜ್ಞನಾರಾಯಣ ದೀಕ್ಷಿತರು ವೆಂಕಟನಾಥರ ಸರ್ವಂಕಷ ಪಾಂಡಿತ್ಯ, ವಾದವೈಭವ, ವಿಜಯಗಳಿಂದ ಹರ್ಷಿಸಿ ಆಚಾರ್ಯರನ್ನು ಆಲಂಗಿಸಿ ಮುಕ್ತಕಂಠದಿಂದ ಹೊಗಳಿದರು ಮತ್ತು ರಾಜಾಸ್ಥಾನದ ಪದ್ಧತಿಯಂತೆ ಆಚಾರ್ಯರನ್ನು ಸನ್ಮಾನಿಸಿದರು. ಈ ವಿಜಯದಿಂದ ವೆಂಕಟನಾಥಾಚಾರ್ಯರ ಕೀರ್ತಿ ಎಲ್ಲೆಡೆ ಪಸರಿಸಿತು. ಇದು ಯಜ್ಞನಾರಾಯಣ ದೀಕ್ಷಿತರ ನಿಷ್ಪಕ್ಷಪಾತಕ್ಕೆ ದೃಷ್ಟಾಂತವಾಗಿದೆ. ಇಲ್ಲಿಗೆ ಸಂಚಿಕೆ 80 ಮುಕ್ತಾಯ. ನ್ಯಾಯಶಾಸ್ತ್ರ ವಿಶಾರದರು ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣ ಅರ್ಪಣಮಸ್ತು.